ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತು ಬೆಳಗಿನ ಪೂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳಿಗೆ ಸ್ಕೂಲಿಗೆ ರಜೆ ಇರೋದ್ರಿಂದ ಸ್ವಲ್ಪ ಲೇಟಾಗಿದ್ವಿ. ಹಾಗೆ ಬೆಳಗಿನ ಪೂಜೆ ಎಲ್ಲ ಬೇಗ ಮುಗಿಸ್ಕೊಂಡ್ವಿ. ಇನ್ನು ತಿಂಡಿಗೆ ಅಂತ ದೋಸೆ ಮಾಡಿದ್ದೆ. ಆದರೆ ನನ್ನ ಸಣ್ಣ ಮಗಳು ದೋಸೆ ಚಪಾತಿ ಇದನ್ನೆಲ್ಲ ಎಷ್ಟು ಬೇಕೋ ಅಷ್ಟೇ ತಿಂತಾಳೆ, ಅಷ್ಟೊಂದು ಲೈಕ್ ಮಾಡಲ್ಲ ಅವಳು. ಅದಕ್ಕಾಗಿ ಅವಳಿಗೆ ಹೋಮ್ ಮೇಡ್ ಸಿರ್ಲ್ಯಾಕನ್ನು ಕೊಡ್ತೀನಿ. ಅವಳಿಗೆ 6 ಮಂತ್ ಇರೋವಾಗಲೇ ಇದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆವಾಗ ಕೆಲವೇ ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕ್ತಿದ್ದೆ. ಈಗ ಅವಳಿಗೆ 1.5 ವರ್ಷ ಆಯಿತು. ಈಗ ಮಿಲೆಟ್ಸ್ ಅಂತಲೇ ಹೇಳ್ಬೋದು, ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀನಿ. ಇದನ್ನು ಹೇಗೆ ಮಾಡೋದು ಅಂದರೆ, ಹೆಸರು ಕಾಳು, ರಾಗಿ, ಸ್ವಲ್ಪ ಅಕ್ಕಿ, ಗೋಧಿ, ಕಡಲೆಬೇಳೆ, ಬಾದಾಮ್ ಮತ್ತು ಕೆಲವರು ಬಿಳಿ ಜೋಳ, ನವಣೆ ಇದನ್ನೆಲ್ಲ ಹಾಕ್ತಾರೆ. ಇದನ್ನೆಲ್ಲ ಚೆನ್ನಾಗಿ 4ರಿಂದ 5 ಟೈಮ್ ತೊಳಿಬೇಕು. ಅದರಲ್ಲಿರೋ ಸ್ಟಾರ್ಚ್ ಅಂಶ ಎಲ್ಲ ಹೋಗೋ ಥರ ತೊಳಿಬೇಕು. ಆನಂತರ ಇದನ್ನು ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬೇಕು. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ 2ರಿಂದ 3 ಬಿಸಿಲು ಸಾಕಾಗುತ್ತೆ. ಈಗ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಏಲಕ್ಕಿ, ಪಿಸ್ತಾ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೋತೀನಿ. ಉಳಿದಿದ್ದನ್ನು ಒಂದು ಕಂಟೈನರಲ್ಲಿ ಹಾಕಿ ಎತ್ತಿಡ್ತೀನಿ. ಗ್ರೈಂಡ್ ಮಾಡಿರೋ ಪೌಡರ್ನ ಜರಡಿ ಮಾಡಿಬಿಟ್ಟು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಡ್ತೀನಿ. ತುಂಬ ದಿನಕ್ಕಾಗೋವಷ್ಟು ಮಾಡೋದಾದರೆ ಗ್ರೈಂಡ್ ಮಾಡೋಕ್ಕೂ ಮುಂಚೆ ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ದಿನಕ್ಕೂ ಆಗೋಷ್ಟು ಮಾತ್ರ ಮಾಡ್ತಿದ್ದೀನಿ, ಹಾಗಾಗಿ ಡೈರೆಕ್ಟ್ ಗ್ರೈಂಡ್ ಮಾಡಿಕೊಂಡೆ. ಇನ್ನು ಇದನ್ನು ಮಾಡೋದು ಹೇಗೆಂದರೆ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಅಥವಾ ಹಾಲು ಕೂಡ ತೊಗೋಬೋದು. ಅದಕ್ಕೆ 2-3 ಚಮಚ ಈ ಪೌಡರ್ ಹಾಕಿ ಸರಿಯಾಗಿ ಗಂಟಿಲ್ದೇ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ, ಸ್ವಲ್ಪ ಉಪ್ಪು ಹಾಕಿ ಸರಿಯಾಗಿ ಕುದಿಸ್ಬೇಕು. ರಾಗಿ ಮನ್ನಿ ಮಾಡ್ಕೋತೇವಲ್ಲ ಆ ಹದಕ್ಕೆ ಬರಬೇಕು. ಇದರಲ್ಲಿ ಕ್ಯಾಲ್ಸಿಯಂ, ಪ್ರೋಟೀನ್, ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮಕ್ಕಳ ಗ್ರೋತಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ನನಗಿದೊಂಥರ ಇನ್ಸ್ಟಂಟಾಗಿ ಮಾಡೋ ರೆಸಿಪಿ ಇದ್ದ ಹಾಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.